ಮಂಗಳ ಮಂಗಳ, ಶಿವ ಇವತ್ತೇನು ಕೊಡ್ಲಿಲ್ಲ. ದೇವ್ರ ನೈವೇದ್ಯಕ್ಕೆ ನಮ್ಮ ಹತ್ರ ಏನೂ ಇಲ್ಲ ಅಂತ ಅವನಿಗೆ ಗೊತ್ತಿದೆ. ಅತಿಥಿ ಸತ್ಕಾರಕ್ಕೆ ಏನ್ ಮಾಡೋದು? ಅಕ್ಕಪಕ್ಕದಲ್ಲಿ ಬೇಕಾದಷ್ಟು ಸೊಪ್ಪು ಬೆಳೆದಿದೆ, ಅದನ್ನೇ ಬೇಯಿಸಿ ನೈವೇದ್ಯ ಮಾಡಿ ಸತ್ಕಾರ ಮಾಡಿದ್ರಾಯ್ತು. ನಮ್ಮ ಭಕ್ತನಾದ ಶಿವದಾಸನ ಮನೆಯಲ್ಲಿ ಇಂದು ಅತಿಥಿಗಳಿಗೆ ಬರೀ ಸೊಪ್ಪಿನ ಸತ್ಕಾರ. ಇದರಿಂದ ಶಿವದಾಸನಿಗೆ ಅವಮಾನವಾದರೂ ಆಗಬಹುದು. ನಿನ್ನ ಮನಸ್ಸಿನ ಅಭಿಪ್ರಾಯ ತಿಳಿಯಿತು. ನಾವೇ ಮಾರುವೇಷದಿಂದ ಅತಿಥಿಗಳಾಗಿ ಹೋಗಿ ಆತಿಥ್ಯ ಸ್ವೀಕರಿಸೋಣ. ಮನೆ ಸುತ್ತಮುತ್ತ ಬೆಳೆದಿದ್ದ ಸೊಪ್ಪನೆ ಬೇಯಿಸಿದ್ದೀವಿ, ಅದನ್ನೇ ನೈವೇದ್ಯ ಮಾಡಿ. ಪರಮಾತ್ಮ, ಈ ಬೇಯಿಸಿದ ಸೊಪ್ಪನ್ನೇ ಪಂಚಭಕ್ಷ ಪರಮಾನ್ನ ಅಂತ ಹೇಳಿ ಸ್ವೀಕರಿಸಿ ಈ ದೀನರನ್ನು ಉದ್ಧಾರ ಮಾಡು. ಗುರು ಧರ್ಮ ಕೋರಾನ್ನ ಭಿಕ್ಷಾ. ಮಂಗಳ, ಯಾರು ಅತಿಥಿಗಳು ತಾವಾಗಿಯೇ ದಯಮಾಡಿಸಿದ್ದಾರೆ. ಗುರು ಧರ್ಮ ಕೋರಾನ್ನ ಭಿಕ್ಷಾ. ಬನ್ನಿ, ಒಳಗೆ ಬನ್ನಿ. ನಾವು ಬಡವರು, ನಿರ್ಗತಿಗರು, ಇದ್ದದ್ದನ್ನೇ ನೀಡ್ತೀವಿ. ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಸ್ವಾಮಿ, ಸಾಕ್ಷಾತ್ ಶಿವ ಪಾರ್ವತಿಯರ ಹಾಗೆ ದಯಮಾಡಿಸಿದ್ರಿ. ಇವತ್ತು ನಿಮ್ಮ ದಾಸೋಹಕ್ಕೆ ನಮ್ಮ ಮನೆಯಲ್ಲಿ ಶಿವಾರ್ಪಣವಾದ ಬೇಯಿಸಿದ ಸೊಪ್ಪನ್ನು ಬಿಟ್ಟರೆ ಬೇರೇನೂ ಇಲ್ಲ. ಇರೋದನ್ನೇ ನೀಡಿ, ಕ್ಷುದ್ಧ ಬಾಧೆ ತೀರಿದ್ರೆ ಸರಿ. ಮಂಗಳ, ನಮ್ಗೆಲೆಲ್ಲ ಉಂಡ ಅಭ್ಯಾಸವಿಲ್ಲ. ತಟ್ಟೆ ಇಲ್ವೇ ತಾಯಿ? ನಮ್ಮ ತವ್ರ ಮನೆಯಿಂದ ಕೊಟ್ಟಿರೋ ಒಂದೇ ಒಂದು ಹಳೆ ತಟ್ಟೆ ಇದೆ, ಅದರಲ್ಲೇ ಬಿಡ್ಸು. ನಾವು ದಂಪತಿಗಳು ಇಬ್ರು ಒಂದೇ ತಟ್ಟೆಯಲ್ಲಿ ಉಣ್ತೀವಿ. ಇದ್ದದ್ದನ್ನು ನೀಡಿದ್ದೀನಿ, ಸ್ವೀಕರಿಸಿ. ಶಿವಾರ್ಪಣ ವಸ್ತು. ತುಂಬಾ ರುಚಿಯಾಗಿದೆ. ಅದಕ್ಕೆ ಉಪ್ಪು ಖಾರ ಸಹಿತ ಹಾಕಿಲ್ಲ. ಏನೂ ಹಾಕ್ದೆ ಇಷ್ಟು ರುಚಿಯಾಗಿದೆ. ಇನ್ನು ಉಪ್ಪು ಖಾರ ಹಾಕಿ ಮಾಡಿದಿದ್ರೆ ಅಮೃತ ಇದ್ದಂಗಿರ್ತಿತ್ತು ಏನೋ. ನಿಮ್ಮ ಮನಸ್ಸು ದೊಡ್ಡದು. ಇಷ್ಟು ಪ್ರೀತಿಯಿಂದ ನಮಗೆ ಯಾರೂ ಆಹಾರ ನೀಡಿರಲಿಲ್ಲ. ಕ್ಷುದ್ಧ ಬಾಧೆ ತೀರಿತು, ತೃಪ್ತಿಯಾಯಿತು. ಶಿವ ಪ್ರೀತನಾದ. ನಾವಿನ್ನು ಬರ್ತೀವಿ. ಈ ಬಾಳೆಹಣ್ಣು ತಗೋ. ನೀನ್ ಅರ್ಧ, ನಿನ್ ಗಂಡ ಅರ್ಧ ತಿಂದು ಹೊಟ್ಟೆ ತುಂಬಾ ನೀರ್ ಕುಡೀರಿ. ಇದೇನ್ ಮಂಗಳ, ಇಷ್ಟು ಗಾಬರಿಯಿಂದ ನಿಂತಿದ್ದಿ? ಅದ್ಭುತ ಕಂಡೆ, ಆಶ್ಚರ್ಯದ ಮೇಲೆ ಆಶ್ಚರ್ಯ. ಇಲ್ಲಿ ನೋಡಿ, ಚಿಕ್ಕಮ್ಮ ಕೊಟ್ಟಿದ್ದು ಒಂದು ಬಾಳೆಹಣ್ಣ ತಟ್ಟೆ ಒಳಗೆ ಹಾಕಿದೆ. ತಟ್ಟೆ ತುಂಬಾ 100 ಬಾಳೆಹಣ್ಣು ಬಂದಿದೆ. ಇಲ್ಲಿ ನೋಡಿ, ನೋಡಿದ್ರ ಹ್ಯಾಕ್ ತುಂಬೋಯ್ತು. ಒಂದಕ್ಕೆ 100 ಕೊಡ್ತಾ ಇದೆ. ಹೌದಲ್ಲ ಮಂಗಳ? ಇದೆಲ್ಲ ನಿಮ್ ಭಕ್ತಿಯ ಮಹಿಮೆ, ಅತಿಥಿ ಸತ್ಕಾರದ ಫಲ. ಅವರು ಉಂಡ ತಟ್ಟೆ ನಮ್ಗೆ ಅಕ್ಷಯ ಪಾತ್ರೆ ಆಗಿದೆ. ಹೌದು ಮಂಗಳ. ಪರಮೇಶ್ವರ, ಇವ್ರ ಸಾಲನೆಲ್ಲ ತೀರಿಸಿ ಬಿಡಿಸ್ಕೊಂಡೋಗು.
ಮಂಗಳ, ಯಾಕೆ ಹೇಳ್ತಿ ಆಸೆ? ಸ್ವಾರ್ಥಕ್ಕಲ್ಲ. ಸಾವುಕಾರ ಭದ್ರಯ್ಯನವರು ಬಡವರಿಗೆ ಸಾಲ ಕೊಟ್ಟು ಹೊಡೆದು ಬಡದು ಬಡ್ಡಿ ರೂಪದಲ್ಲಿ ಅವರ ರಕ್ತ ಹೀರ್ತಾ ಇದ್ರು. ಹೀಗೆ ಮಾಡೋ ತಪ್ಪು ಅಂತ ಹೇಳಿದೆ. ಅದಕ್ಕವರು ದುಡ್ಡು ಕೊಟ್ಟು ಅವ್ರನ್ನ ಬಿಡಿಸ್ಕೊಂಡು ಹೋಗು ಅಂದ್ರು. ಈ ದುಡ್ಡನ್ನ ಅವ್ರಿಗೆ ಕೊಟ್ಟು ನರಕ ಯಾತನೆ ಅನುಭವಿಸ್ತಾ ಇರೋ ಅವ್ರನ್ನ ಬಿಡಿಸ್ಬೋದಲ್ಲ. ನಾನಿನ್ ಬರ್ತೀನಿ. ತಗೊಂಡಲ್ಲ ತೋರ್ ಮನೆಯಿಂದ 2 ಹರ್ಕಲ್ ಸೀರೆ, 1 ಮುರ್ಕಲ್ ತಟ್ಟೆನ. ಮತ್ತೆ ಭೂಮಿಯಿಂದ ಉಕ್ಕು ಬಂತೆ, ಇಲ್ಲ ಆಕಾಶದಿಂದ ಉದುರು ಬಿತ್ತೆ. ಬಚ್ಚಿಟ್ಟಿದ್ದು ಎಲ್ಲ ಅವಳು ಕೊಟ್ಟು ನನ್ನ ಮಗಳಿಗೆ ಏನು ಇಲ್ದಾಗ ಮಾಡಿದ್ರು. ಇದೊಂದು ಪ್ರಾರಂಭದ ಕರ್ಮಾರಿ ಬೆನ್ನತ್ತಿದೆ. ಶಿವ ಶಿವ. ಯಾರ್ಯಾರಿಗೆ ಏನೇನು ಬೇಕು ಸದಿಚ್ಛೆಯಿಂದ ಕೇಳ್ಕೊಳ್ಳಿ, ಶಿವ ಅನುಗ್ರಹಿಸ್ತಾನೆ. ಯಾಕೆ ತೆರೆಯಿಂದ ಕೂತ್ಕೊಂಡು ದಾನ ಕೊಡ್ತಾರೆ? ಮುಖ ನೋಡಿ ಮಳೆ ಹಾಕ್ತಾರೆ ಅನ್ನೋ ಅಪವಾದ ತಪ್ಪಿಸ್ಕೊಳ್ಳೋದಕ್ಕೆ. ಓಹೋ, ಇದೇ ವಿಷಯ. ಏನು ಬೇಕು? ಪುಟ್ಟದ ಅರಬ್ಯ ಚಿಂದಿ ಸೀರೆನೇ ಉಟ್ಕೊಂಡಿದ್ದೀನಿ. ನನ್ಗೊಂದು ಒಳ್ಳೆ ಸೀರೆ ಬೇಕು. ಪರಮೇಶ್ವರ, ಏಕೆ ಈ ಇಚ್ಛೆಯನ್ನು ಪೂರ್ತಿ ಮಾಡು. ಇನ್ನು ಮೇಲಾದರೂ ಈ ಉಡುಗೆ ತೊಡುಗೆ ಮೇಲಿನ ಆಸೆನ ಶಿವನ ಕಡೆ ತಿರುಗಿಸು ತಾಯಿ, ಒಳ್ಳೇದಾಗುತ್ತೆ. ಏನು ಬೇಕು? ನನಗೆ ರುದ್ರಾಕ್ಷಿ ತರ ಬೇಕು. ದೇಹಕ್ಕೆ ರುದ್ರಾಕ್ಷಿ ಧರಿಸಿದರೆ ಸಾಲದು, ಸದಾ ಶಿವನ ಧ್ಯಾನ ಮಾಡ್ತಾ ಕಾಮಕ್ರೋಧಾದಿಗಳನ್ನ ಗೆಲ್ಲಬೇಕು. ಏನು ಬೇಕು? ನನ್ನ ಮಗಳ ಮದುವೆ ನಿಶ್ಚಯವಾಗಿದೆ, ಸ್ವಲ್ಪ ಧನ ಸಹಾಯ ಮಾಡಿ. ಸಿರಿ ಬಂದವರ್ಲ ತಲೆ ತಿರುಗಿ ಮಾಡಬಾರದು ಕೆಲಸಗಳನ್ನ ಮಾಡ್ತಾ ಅಟ್ಟಹಾಸದಿಂದ ಮೆರಿತಾ ಇದ್ದಾರೆ. ಆದ್ರೆ ನಮ್ ಭಾವ ಹಾಗಲ್ಲ. ಶಿವದಾಸ ಸಿರಿಗೆ ದಾಸನಾಗದೆ ಸದ್ವಿನಿಯೋಗ ಪಡಿಸ್ತಾ ಸಿರಿಯನ್ನ ಆಳ್ತಾ ಇದ್ದಾನೆ. ಅವನು ನಿಜವಾಗಿಯೂ ಶಿವದಾಸನಲ್ಲ, ಸಿರಿಯಾಳ. ಹೌದೌದು, ಸಿರಿ ಆಳ್ತಿರೋ ಮನುಷ್ಯ ಈ ಊರನ್ನ ಆಳಿದ್ರೆ ಎಲ್ರಿಗೂ ಅನುಕೂಲ. ಏನ್ರಯ್ಯ ಏನ್ರಯ್ಯ? ಬಡವರಿಗೆಲ್ಲ ಸಹಾಯ ಮಾಡ್ತಿರೋ ನಮ್ ಭಾವನ್ನ ಊರಿಗೆ ಮುಖಂಡರಾಗಿ ಮಾಡಿದ್ರೆ ಅನುಕೂಲ. ಭದ್ರಯ್ಯನ ಒದ್ದೋಡ್ಸೋಣ. ಭದ್ರಯ್ಯನ ಒದ್ದೋಡ್ಸೋಣ. ಏನಂತೀರಿ? ಹೌದು. ಏನಂತೀರಿ? ಹೌದು. ಸಿರಿಯಾಳನಿಗೆ 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 ಸಿರಿಯಾಳನಿಗೆ. ನನ್ನನ್ನು ಯಾಕೆ ಹೊಗಳ್ತಾ ಇದ್ದೀರಿ? ನಾನು ನಿಮ್ಮ ಹೊಗಳಿಕೆಗೆ ಪಾತ್ರನಲ್ಲ, ನಿಮ್ಮ ಆಶೀರ್ವಾದಕ್ಕೆ ತಕ್ಕವನು. ಜನಗಳ ಇಚ್ಛೆ ಶಿವನ ಇಚ್ಛೆ, ಶಿವನ ಇಚ್ಛೆ ಜನಗಳ ಇಚ್ಛೆ. ಪಾಪ ಹೀಗೆ ಬನ್ನಿ, ಎತ್ಕೊ ಬನ್ನಿ. ಸಿರಿಯಾಳನಿಗೆ ಸಿರಿಯಾಳನಿಗೆ ಸಿರಿಯಾಳನಿಗೆ. ಅವನು ದಾನ ಧರ್ಮ ಮಾಡಿ ಅವ್ರ ಸಾಲಗಳನ್ನು ತೀರಿಸಬೇಕಾದ್ರೆ ಅವನಿಗೆಲ್ಲ ನಿಧಿ ಸಿಕ್ಕಿರ್ಬೇಕು, ಇಲ್ಲ ಯಾವೊಂದು ತಲೆ ಒಡೆದು ಗಂಟು ಹೊಡೆದಿರ್ಬೇಕು. ಸಿರಿಯಾಳ ಗುಡಿಸಲು ನಾನು ಶಿವ ಅಗ್ನಿಗೆ ಆಹುತಿ ಮಾಡಿದ. ಕೊಡೋನು ಅವನೇ, ತಗೊಳ್ಳೋನು ಅವನೇ. ಈಗ ಇವನ್ ಎಲ್ಲಿಟ್ಟು ಪೂಜೆ ಮಾಡೋದು? ಎಲ್ಲಿಟ್ಟು ಪೂಜೆ ಮಾಡು ಅಂತ ಹೇಳ್ತಾನೋ ಅಲ್ಲೇ ಇಟ್ಟು ಪೂಜೆ ಮಾಡೋಣ.
ಶಿವಾನುಗ್ರಹಮಸ್ತು, ಶಿವಾನುಗ್ರಹಮಸ್ತು. ನೋಡ್ತೀಯ ಮಂಗಳ, ಎಲ್ಲಿಟ್ಟು ಪೂಜೆ ಮಾಡು ಅಂತ ಹೇಳ್ತಾನೋ ಅಲ್ಲೇ ಇಟ್ಟು ಪೂಜೆ ಮಾಡೋಣ ಅಂತ ಹೇಳಿದೆ. ಇಲ್ಲೇ ಇರಿ ಅಂತ ಹೇಳಿ ಶಿವ ಈ ದೊಡ್ಡ ಮನೆಯನ್ನು ಕಟ್ಟಿಕೊಟ್ಟಿದ್ದಾನೆ. ಇದೇನಿದು? ನಮಗೂ ಕೂಡ ಉತ್ತಮ ಒಡೆಯ ವಸ್ತ್ರಗಳನ್ನ ಕೊಟ್ಟಿದ್ದಾನೆ. ಎಲ್ಲ ಅವನಿಚ್ಛೆ. ನಡಿ ಮಂಗಳ, ಒಳಗೆ ಹೋಗೋಣ. ಶಂಭೋ ಶಂಕರ. ಮಂಗಳ, ನೋಡಿದ್ಯಾ, ಭಗವಂತ ಮನೆ ಮಾತ್ರ ಅಲ್ಲ, ಎಲ್ಲವನ್ನೂ ಸೃಷ್ಟಿಸಿಕೊಟ್ಟಿದ್ದಾನೆ. ಹೌದು ಅಂದ್ರೆ ಅಡಿಗೆ ಮನೆಯಲ್ಲಿ ಪಾತ್ರೆ ಪದಾರ್ಥಗಳು, ದವಸ ಧಾನ್ಯಗಳು ಎಲ್ಲ ಸಿದ್ಧವಾಗಿದೆ. ಅಲ್ನೋಡಿ, ಪೂಜಾ ಮಂದಿರ. ಪ್ರಭು, ನಿನ್ನ ಇಚ್ಛೆಯನ್ನು ತಿಳ್ಕೊಳ್ಳೋದಕ್ಕೆ ಯಾರಿಗೆ ಸಾಧ್ಯ? ನೀನು ಶರಣರ ರಕ್ಷಕ, ಸರ್ವಾಭೀಷ್ಟದಾಯಕ. ನಿನ್ನ ಭಕ್ತರ ಮೇಲೆ ನಿನಗದೆಷ್ಟು ಅಭಿಮಾನ ಸ್ವಾಮಿ. ನೀನು ಸ್ಮಶಾನವಾಸಿ. ನಿನ್ನ ಸೇವಕರಾದ ನಮಗೆ ಇಷ್ಟು ದೊಡ್ಡ ಮನೆ ಯಾಕೆ ಪ್ರಭು? ಪರಮೇಶ್ವರ, ನೀನು ಧರಿಸೋದು ಚರ್ಮಾಂಬರ, ನಿನ್ನ ಕೈಯಲ್ಲಿ ಕಪಾಲ. ನಮಗೇಕೆ ಸ್ವಾಮಿ ಈ ವಜ್ರ ವೈಡೂರ್ಯ ಪಟ್ಟೆ ಪೀತಾಂಬರ? ಇಷ್ಟು ದಿನ ಗುಡಿಸಲಲ್ಲಿಟ್ಟಿದ್ದ, ಈಗ ಈ ದೊಡ್ಡ ಮನೆಯಲ್ಲಿಟ್ಟಿದ್ದಾನೆ. ಅವನಿಟ್ಟ ಹಾಗೆ